ನಮಸ್ಕಾರ ಬಂಧುಗಳೇ. ನಮಸ್ಕಾರ ಬಂಧುಗಳೇ. ಮಾಮಾಸ್ ಕೈ ರುಚಿಗೆ ಸ್ವಾಗತ ಸುಸ್ವಾಗತ. ಊಟ ಈ ದಿವಸ ಒಂದು ವಿಶೇಷವಾದ ಅಡುಗೆ ತೋರಿಸೋಣ. ಪುನರ್ಪುಳಿ ಅಂತ ಕೇರಳದಲ್ಲಿ ಮಂಗಳೂರು ಸೌತ್ ಕೆನರಾ ಅಲ್ಲೆಲ್ಲ ಪುನರ್ಪುಳಿ ಸಿಗುತ್ತೆ. ಇದು ಆಲ್ಟರ್ನೇಟಿವ್. ಈ ಹುಣಸೆಹಣ್ಣಿನ ರೀತಿಯೇ ಅದು ಹುಳಿಯನ್ನು ಅಂಶವನ್ನು ಕೊಡುತ್ತೆ. ಅದು ಹಣ್ಣಿನ ರೂಪದಲ್ಲೂ ಇರುತ್ತೆ, ಜ್ಯೂಸ್ ರೂಪದಲ್ಲೂ ಸಿಗುತ್ತೆ. ಕೇರಳ ಸ್ಟೋರ್ಸು, ಬೆಂಗಳೂರು ಸ್ಟೋರ್ಸು ಅಂಥ ಅಂಗಡಿಗಳಲ್ಲೆಲ್ಲ ನಿಮಗೆ ಸಿಗುತ್ತದು ಅವೈಲಬಲ್. ಅಕಸ್ಮಾತ್ ನಿಮಗೆ ಪುನರ್ಪುಳಿ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, ಹುಣಸೆ ಎಣ್ಣೆ ಹಾಕ್ಕೊಳ್ಳಿ. ಅಂದರೆ ಇದು ಆಪ್ಷನಲ್ ಆಗಿ ಪುನರ್ಪುಳಿನ ಉಪಯೋಗ. ಮೇಯ್ನೇ ಪುನರ್ಪುಳಿ ಹಾಕಿದ್ರೆ ಆ ರುಚಿ ಬೇರೆ. ಆದರೆ ಸಿಗಲೇ ಇಲ್ಲ, ಈ ಅಡುಗೆ ಮಾಡ್ಕೋಬೇಕು ಅಂತ ಅನಿಸುತ್ತೆ, ಅವಾಗ ಹುಣಸೆ ಎಣ್ಣೆ ಹಾಕ್ಕೊಳ್ಳಿ ಅಲ್ವಾ? ಓಕೆ. ಈಗ ಪುನರ್ಪುಳಿಗೆ ಬೇಕಾದಂಥ ಸಾಮಾನು ಬಂಧುಗಳೇ, ಈ ಪುನರ್ಪುಳಿ ಅಥವಾ ಕೋಕಮ್ ಗೊಜ್ಜಿಗೆ ಬೇಕಾದಂಥ ಪದಾರ್ಥ: ಗೋಡಂಬಿ, ಬೆಲ್ಲ, ಗುಂಟೂರು ಮೆಣಸಿನ್ಕಾಯಿ, ಕಡಲೆಕಾಯಿ ಬೀಜ, ಪುನರ್ಪುಳಿ ಅಂದರೆ ಕೋಕಮ್ಮು, ಉಪ್ಪು, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಬ್ಯಾಡಿಗೆ ಮೆಣಸಿನ್ಕಾಯಿ, ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇಷ್ಟು ಐಟಮ್ ಬೇಕು. ಈ ಎಣ್ಣೆ ಏನು ಉಪಯೋಗಿಸ್ತೀವಿ, ಸೌತ್ ಕೆನರಾದವ್ರಿಗೆ ಅಥವಾ ಕೇರಳದವ್ರಿಗೆ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಅವ್ರಿಗೆ ಅಡ್ಜಸ್ಟ್ ಆಗಿರುತ್ತೆ, ಅವರು ಅದನ್ನು ಯೂಸ್ ಮಾಡ್ಬೋದು. ನಾನು ಹೇಳೋದೇನೆಂದ್ರೆ ಆದಷ್ಟು ಗಾಣದ ಎಣ್ಣೆಗಳನ್ನು ಉಪಯೋಗಿಸಿ. ಸಾಂಪ್ರದಾಯಿಕವಾಗಿ ಹಿಂದೆ ಎಲ್ಲ ಯಾಕೆ ಆರೋಗ್ಯವಾಗಿರ್ತಾಯಿದ್ರು ಅಂದರೆ, ಈಗ ಬರ್ತಾ ಇರೋದೆಲ್ಲ ಕ್ರೂಡ್ ಆಯಿಲ್ ಮಿಕ್ಸ್ ಆಗ್ತಾಯಿದೆ. 80% ಕ್ರೂಡ್ ಆಯಿಲ್ ಇರುತ್ತೆ, 20% ಫ್ಲೇವರ್ ಅಷ್ಟೇ. ಹಾಗಾಗಿ ಕ್ರೂಡ್ ಆಯಿಲ್ನ ನೀವು ದಯಮಾಡಿ ಯಾವುದೇ ಕಂಪನಿಯ ಎಣ್ಣೆಗಳನ್ನು ಉಪಯೋಗಿಸ್ದಲ್ಲೇ ಆದಷ್ಟು ಗಾಣದ ಎಣ್ಣೆಗಳನ್ನ, ಅದರಲ್ಲೂ ಮರದ ಗಾಣ ಇದೆಯಲ್ಲ, ಆ ಮರದ ಗಾಣದ ಎಣ್ಣೆ ಅದ್ಭುತ. ಇನ್ನೊಂದು ಈ ಮಿಷನ್ ಎಣ್ಣೆ ಗಾಣ ಬರುತ್ತೆ, ಅದು ಕಬ್ಬಿಣದ ಗಾಣ, ಸ್ಟೀಲಿಂದು ಬರುತ್ತೆ. ಅದಕ್ಕಿಂತ ಮರದ ಗಾಣದ ಎಣ್ಣೆಗಳನ್ನು ನಾವು ಹೆಚ್ಚು ಉಪಯೋಗಿಸಿದ್ರೆ ನಮ್ಮ ಆರೋಗ್ಯದಲ್ಲಿ ಖಂಡಿತ ಏರುಪಾಲಾಗಲ್ಲ. ಆದಷ್ಟು ಸಾವಯವ ಪದಾರ್ಥಗಳನ್ನ, ಆದಷ್ಟು ಅನ್ಪಾಲಿಶ್ಡ್ ರೈಸ್ ನಾವು ಉಪಯೋಗಿಸ್ತಾ ಇದ್ದರೆ ಸಾವಯವ ಪದಾರ್ಥ ನಮಗೆ ಆರೋಗ್ಯಕ್ಕೆ ನೈಸರ್ಗಿಕವಾಗಿ ಒಳ್ಳೆಯದು. ಯಾಕೆಂದರೆ ಆರ್ಟಿಫಿಷಿಯಲ್ ಮೆನ್ಯೂರ್ನ ಹಾಕಿರಲ್ಲ. ಈ ಸಾವಯವ ಅದೇ ಆರ್ಟಿಫಿಷಿಯಲ್ ಮೆನ್ಯೂರ್ ಹಾಕಿರೋದ್ರಲ್ಲಿ ಏನಾಗುತ್ತೆ ಅಂದರೆ, ಈಗ ನಾವು ಸಾಂಬಾರು ಪುಡಿ, ರಸಂ ಪುಡಿ ಎಲ್ಲ ನಾವು ಇದರಲ್ಲಿ ತೋರಿಸಿದ್ದೀವಿ ಫೋಟೋ. ನಮ್ಮ ಪುಡಿಗಳಲ್ಲಿ ಬಣ್ಣ ಇಲ್ಲ, ಬಣ್ಣ ಕಮ್ಮಿ. ನೀನು ನೋಡಿದೆಯಲ್ಲ, ನೀವು ತೊಗೊಂಡೋಗಿ ಮನೆಗೆ ಉಪಯೋಗಿಸಿದ್ವಿ, ಅದರಲ್ಲಿ ಬಣ್ಣ ಕಮ್ಮಿ, ರುಚಿ ಜಾಸ್ತಿ. ಯಾಕೆಂದರೆ ಸಾವಯವ ಪದಾರ್ಥಗಳನ್ನ ನಾವು ಹಾಕಿದ್ದೀವಿ. ಹಾಗಾಗಿ ನಾವು ಆದಷ್ಟು ಸಾವಯವ ಪದಾರ್ಥ, ಗಾಣದಲ್ಲಿ ಮರದ ಗಾಣದ ಎಣ್ಣೆ ಅಥವಾ ಗಾಣದ ಎಣ್ಣೆ ಆದಷ್ಟು ನಮ್ಮಲ್ಲಿ ಉಪಯೋಗಿಸೋದು ಆರ್ಗ್ಯಾನಿಕ್ ಉಪ್ಪು. ಇಲ್ಲಿ ತೋರಿಸೋದಕ್ಕೆ ಆರ್ಗ್ಯಾನಿಕ್ ಉಪ್ಪು ಹಳ್ಳಿ ಕಡೆ ಸಿಗಲ್ಲ. ಆರ್ಗ್ಯಾನಿಕ್ ಉಪ್ಪು ನೀವು ಉಪಯೋಗಿಸಿ ಅಂತ ನಮ್ಮಲ್ಲಿ ಉಪಯೋಗಿಸೋದು ಮಾತ್ರ ಹಿಮಾಲಯನ್ ರಾಕ್ಸ್. BP ಎಲ್ಲ ಪರಿಣಾಮಗಳನ್ನ ಅದು ತೊಡೆದಾಕತ್ತೆ. ಇವತ್ತು ಕೋಕಮ್ ಜ್ಯೂಸು ಉಪಯೋಗಿಸಿ ನಾವು ಒಂದು ಕಾಯಿ ಸಾಸಿವೆ ಅನ್ನ ನಮ್ಮ ಶೈಲಿಯಲ್ಲಿ, ಅದೇ ನಾನು ಆಗಲೇ ಹೇಳಿದೆ, ಮೆಂಗಳೂರಿಯನ್ಸು ಅದೇ ಸೌತ್ ಕೆನರಾದವರು ಅಥವಾ ಕೇರಳಿಯನ್ಸ್ ಮಾಡ್ಕೊಳ್ಳೋದಾದರೆ ಅವ್ರಿಗೆ ಭಾಷೆ ಅರ್ಥ ಆಗದೆ ಇರ್ಬೋದು. ಕೇರಳಿಯನ್ಸ್ಗೆ ನಮ್ಮ ದೃಶ್ಯ ಇದೆಯಲ್ಲ, ದೃಶ್ಯ ಕಾವ್ಯ, ಅದೆಲ್ಲ ಅರ್ಥ ಮಾಡಿಸುತ್ತೆ. ಇನ್ನು ನಮಗೆ ಎಷ್ಟೋ ಜನ ಫ್ಯಾನ್ಸ್ ಇದ್ದಾರೆ. ಒಗ್ಗರಣೆ ಡಬ್ಬಿನಲ್ಲಿ, ಜೀಕಲ್ನ ಒಗ್ಗರಣೆ ಡಬ್ಬಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ತೋರಿಸ್ತಾ ಇದ್ದಾಗ ಬರೀ ಕರ್ನಾಟಕದವ್ರು ಮಾತ್ರ ಅಲ್ಲ, ಕೇರಳದವ್ರು ನೋಡೋರು, ಹೈದ್ರಾಬಾದ್ದವ್ರು ನೋಡೋರು, ಒರಿಸ್ಸಾದವ್ರು ನೋಡೋರು, ರಾಜಸ್ಥಾನದವ್ರು ನೋಡೋರು. ಭಾಷೆ ಬೇಕಿಲ್ಲ ಅಲ್ಲಿ, ದೃಶ್ಯ ಇದೆಯಲ್ಲ, ಅದಕ್ಕೆ ಭಾಷೆ ಬೇಕಿಲ್ಲ. ಆಯಿತಾ? ಆ ಅಡುಗೆಗಳನ್ನೆಲ್ಲ ಮಾಡಿದ್ದಾರೆ, ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ಕೇರಳದವರು ಈ ಅಡುಗೆನ ಮಾಡಿ ಊಟ ಮಾಡ್ಬೋದು. ಈಗ ಪ್ರಾರಂಭ ಮಾಡೋಣ. ಎಣ್ಣೆ ಹಾಕಮ್ಮ, ಸ್ಟವ್ ಹಚ್ಚೋಣ. ಐದರಿಂದ 6 ಚಮಚ ಎಣ್ಣೆ ಹಾಕಿದ್ದೀವಿ, ದೊಡ್ಡ ಚಮಚದಲ್ಲಿ. ಯಾಕೆಂದರೆ ನಾವು ಅನ್ನ ಹೆಚ್ಚು ಕಮ್ಮಿ ಒಂದು ಪಾವು ಮೇಲೆ ಹಾಕಿದ್ದೀವಿ. ಹಾಗಾಗಿ ಅಷ್ಟು ಅನ್ನಕ್ಕೆ ಇದು ಎಣ್ಣೆ ಕುಡಿಯುತ್ತೀವಿ. ಕೋಕಮ್ ಇದೆಯಲ್ಲ, ಕೋಕಮ್ಮು ಕಾಯಿ ಎಲ್ಲ ಹಾಕಿ ರುಬ್ಬಿಸ್ತೀವಲ್ಲ, ಅದು ಎಣ್ಣೆ ಕುಡಿಯುತ್ತೆ. ಆ ಎಣ್ಣೆ ಬಿಟ್ಕೊಂಬರ್ಬೇಕು. ನಾವು ಅದು ಮತ್ತೆ ಫ್ರೈ ಮಾಡ್ತೀವಿ. ಅದನ್ನ ಈಗ ಏನು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿರ್ತೀವಿ, ನಾವು ರುಬ್ಕೊಂಬಂದ್ಮೇಲೆ ಅದಕ್ಕೆ ಹಾಕ್ತೀವಿ, ಅದು ಫ್ರೈ ಮಾಡ್ತೀವಿ. ಆ ಎಣ್ಣೆ ಬಿಟ್ಕೊಂಬರ್ಬೇಕು, ಆಗಲೇ ರುಚಿ. ಓಕೆ. ಅದಕ್ಕೊಂದು ಸ್ವಲ್ಪ ಎಣ್ಣೆನ 1-2 ಸ್ಪೂನ್ ಎಕ್ಸ್ಟ್ರಾ ಹಾಕೊಂಡ್ರೆ ತೊಂದರೆ ಇಲ್ಲ. ಅದೇನು ತೇಲುತ್ತೆ, ತೊಂದರೆ ಇಲ್ಲ. ನೀವು ಈ ಗೊಜ್ಜನ್ನ ನೀವು 15 ದಿವಸ ಅಲ್ಲ, 1 ತಿಂಗಳಿಗೆ ಹಾಳಾಗಲ್ಲ. ಓಕೆ. ಈಗ ಸಾಸಿವೆ
ಸಾಸಿವೆ 1 ಸ್ಪೂನ್ ಅಷ್ಟು ಹಾಕೋದಾ? 1.5 ಸ್ಪೂನಷ್ಟು ಸಾಕು, 1 ಸ್ಪೂನ್ ಸಾಕು. ಹಾಂ, ಸ್ವಲ್ಪ ಸ್ವಲ್ಪ ಸಾಕಮ್ಮ. ಸಾಸಿವೆ ಚಿಟ್ಗುತ್ತಾ ಇದೆ. ಹೌದು. ಇದಾದಮೇಲೆ ಕಡಲೆಕಾಯಿ ಬೀಜ 1, 2, 3 ಸಾಕು. 1-1.5 ಸ್ಪೂನಿಂದ 2 ಸ್ಪೂನ್ ಗೋಡಂಬಿ. ಗೋಡಂಬಿ ಆಪ್ಷನಲ್ಲು, ಸಾಕು. ರುಚಿಗಲ್ವಾ? ಹೌದು, ರುಚಿ ಅನ್ನೋದು ಒಂದೇ ಅಲ್ಲ, ಅಲಂಕಾರಿಕ ಅದು. ಎರಡು ಹೌದು. ಗೋಡಂಬಿ ಏನು ಇರಲೇಬೇಕು ಅಂತ ಅವೆಲ್ಲ ಏನಿಲ್ಲ, ನಾವು ಶೋಕಿಗೆ ಹಾಕ್ತೀವಿ ಅಷ್ಟೇ ಆಯಿತಾ. ಯಾಕಂದ್ರೆ ನಾವು ಕ್ಯಾಟ್ರಿಂಗ್ನವ್ರು, ಅದರಿಂದ ನಾವು ದುಡ್ಡು ತೊಗೋತೀವಿ ಕಸ್ಟಮರ್ಸ್ ಹತ್ರ. ರಿಚಾಗಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಈಗ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಅಲ್ಲ, ಗುಂಟೂರು ಮೆಣಸಿನ್ಕಾಯಿ ಒಗ್ಗರಣೆದು ಸಾಕು. 3-4 ತೊಗೊಂಡಿದ್ವಿ. 3-4 ಮೆಣಸಿನ್ಕಾಯಿ ಸಾಕು. ಕರಿಬೇವಿನ ಸೊಪ್ಪು ಕೈಯಿಂದಾನೆ ಹಾಕ್ತೀನಿ. ಹಾಕು. ಇದೊಂದು 10-12 ಸೊಪ್ಪು ಸಾಕು. ಈ ಹಂತದಲ್ಲಿ ಸ್ಟವ್ ಆಫ್ ಮಾಡೋಣ ಆಯಿತಾ. ಆಫ್ ಮಾಡಿಬಿಟ್ಟು ಈಗ ಮಸಾಲೆ ರುಬ್ಕೊಂಡ್ಬಂದ್ಬಿಡೋಣ. ಇದಕ್ಕೆ ಈ ರಸ ಹಾಕ್ಬಿಡ್ಬಿಟ್ಟ, ಯಾಕೆಂದರೆ ಈ ಟೆಂಪ್ರೇಚರ್ ಇರುತ್ತಲ್ಲ, ಆ ಟೆಂಪ್ರೇಚರ್ ಕಮ್ಮಿ ಮಾಡಬೇಕು. ಕಿವುಚ್ಬಿಟ್ಟು ಕೈಯಿಂದಾನೇ ಕಿವುಚೋದು. ಚೆನ್ನಾಗಿ ಕಿವುಚಿ. ಇಲ್ಲಿ ಕೆಲವರು ಬ್ಲೆಂಡರ್ ಎಲ್ಲ ಉಪಯೋಗಿಸ್ತಾರೆ, ಅದು ಅಷ್ಟು ರುಚಿ ಕೊಡಲ್ಲ. ಈಗ ಅಕಸ್ಮಾತ್ ಸೀದೋಗ್ತಾ ಇದೆ ಅಂತ ಇಟ್ಕೋ, ಅವಾಗ ಒಂದು ಸ್ವಲ್ಪ ಕಾಯಿನ ಇದಕ್ಕೆ ಹಾಕ್ಕೊಳ್ಳೋದು. ಅವಾಗ ಆ ಟೆಂಪ್ರೇಚರ್ನ ಕಮ್ಮಿ ಮಾಡುತ್ತೆ. ಕಾಯಿಲಿರುವಂಥ ನೀರಿನ ಅಂಶ ಆ ಟೆಂಪ್ರೇಚರ್ನ ಇದು ಸೀದೋಗೋದಕ್ಕೆ ಅವಕಾಶ ಕೊಡಲ್ಲ. ಬಟ್ ರುಬ್ಬಾಕಿದ್ರೆ ಚೆನ್ನಾಗಿ ಕಿವುಚ್ಬಿಟ್ಟು ಅದ್ರ ರಸ ಮಾತ್ರ ಹಾಕಬೇಕು. ಈಗ ಇದಕ್ಕೆ ಹಾಕೋದೇನು ಬೇಡ, ನಾವು ತೆಂಗಿನಕಾಯಿಗೆ ಹೇಗಿದ್ರು ನೀರು ಹಾಕಬೇಕಲ್ಲ, ನೀರು ಬದಲು ಅದೇ ರಸ ಹಾಕ್ಕೊಂಡು ಹಾಕೊಂಡ್ಬಿಡ್ಬಿಟ್ಟು. ಇಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಮಿಕ್ಸಿ ಜಾರ್ ತಗೋತಾ ಇದ್ದೀನಿ. ಓಕೆ. ಈ ಮಿಕ್ಸಿ ಜಾರ್ಗೆ ಇಲ್ಲಿರೋ 1 ಬಟ್ಲಷ್ಟು ಕಾಯಿ ತುರಿನ ಹೌದು ಹಾಕೊಳ್ತಾ 1 ಬಟ್ಲಿಗೆ ಬೇಡ, ಸ್ವಲ್ಪ ಕಮ್ಮಿ ಹಾಕ್ಲಾ? ಅಲ್ಲೂ ಸ್ವಲ್ಪ ಹಾಕೊಂಡಿರೋದ್ರಿಂದ ಹೌದು ಸಾಕು. 3/4 ಕಪ್ಪು ಕಲ್ಲುಪ್ಪು, ಪುಡಿ ಉಪ್ಪು ಕಲ್ಲುಪ್ಪು ಯಾವ್ದು ಬೇಕಾದ್ರೂ ಹಾಕ್ಬೋದು. ಹೇಗಿದ್ರು ಮಿಕ್ಸಿಗೆ ಹಾಕೋದ್ರಿಂದ ಕಲ್ಲುಪ್ಪೇ ಉಪಯೋಗಿಸ್ಬೋದು. ಓಕೆ ಸಾಕು. ಇದನ್ನ ಕೋಕಮ್ ಜ್ಯೂಸ್ನ ಹಾಕೋಬೇಕು. ಸಾಕು. ಇಂಗು 1/4 ಸ್ಪೂನ್ ಸಾಕಲ್ವಾ? ಬೇಕು. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಪ್ರಯೋಗ ಖಂಡಿತ ಇಲ್ಲ. ಯಾಕೆಂದರೆ ಸಾಂಪ್ರದಾಯಿಕ ಅಡುಗೆ ಇದು. ಸೌತ್ ಕೇಂದ್ರದಲ್ಲೂ ದೇವಸ್ಥಾನಗಳಲ್ಲೆಲ್ಲ ಕುಂಕುಮ ಹಾಕಿ ಉಪಯೋಗಿಸಿ, ಅಂದರೆ ಪುದರ್ ಪುಳಿಯನ್ನು ಉಪಯೋಗಿಸಿ ಅಡುಗೆ ತುಂಬ ಮಾಡ್ತಾರೆ. ಹಾಗಾಗಿ ಪ್ರಸಾದಕ್ಕೆ ಅಂತ ಮಾಡೋದ್ರಿಂದ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಪ್ರಯೋಗ ಖಂಡಿತ ಇಲ್ಲ. ಇದಕ್ಕೆ ಶುಂಠಿಯ ಅವಶ್ಯಕತೆಯೂ ಇಲ್ಲ. ಹಿಂಗೆ ಪ್ರಧಾನ. ಸ್ವಲ್ಪ ಕೈ ಬಿಟ್ಟು ಹಾಕ್ಬೋದು. ಕೊಬ್ಬರಿ ಎಣ್ಣೆ ಉಪಯೋಗಿಸೋರು ಕೊಬ್ಬರಿ ಎಣ್ಣೆ ಹಾಕ್ಬೋದು. ಓಕೆ. ಅದಕ್ಕೆ ಸ್ವಲ್ಪ ಬೆಲ್ಲದ ಪ್ರಮಾಣ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅಂತ. ಎಷ್ಟು ಬೇಕಾದ್ರೆ ಬೆಲ್ಲ ಜಾಸ್ತಿ ಬೇಕು ಅಂತಂದರೆ ಬೆಲ್ಲ ಜಾಸ್ತಿ ಹಾಕೋಬೋದು, ಕಮ್ಮಿ ಅಂದರೆ ಕಮ್ಮಿ ಹಾಕೋಬೋದು. ಇವಾಗ ನಾನೊಂದು ಈಗ ನಿಮ್ಮಲ್ಲಿ ಬೆಲ್ಲ ಹಾಕತ್ತೀರ ಸ್ವಲ್ಪ, ಹಾಗಾಗಿ ಸಾಕು. ಇನ್ನೊಂದು ಚೂರು ಹಾಕ್ಬೋದು. ಓಕೆ. ಇನ್ನು ರುಬ್ಕೊಂಬಂದ್ಬಿಟ್ಟು ಇದು ನೈಸಾಗೇ ಆಗಬೇಕು. ಯಾಕೆಂದರೆ ಸಾಸಿವೆ ಹಾಕಿಲ್ಲ, ಸಾಸಿವೆ ಹಾಕಬೇಕು. ಇಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟು ಪುನರ್ ಪುಳಿ ಮತ್ತು ಸಾಸಿವೆ. ಇದು ಪ್ರಧಾನ ಅದೇನೇನು. ಈಗ ಸಾಸಿವೆ 1 ಸ್ಪೂನ್ ಅಷ್ಟು ಹಾಕಲ. ಹಾಂ, ನಮ್ಮ ಈ ಪ್ರಮಾಣಕ್ಕೆ 1 ಸ್ಪೂನ್ ಸಾಕು. ಈಗ ನೈಸಾಗಿ ರುಬ್ಕೊಂಬಂದ್ಬಿಡೋದು. ಸರಿ. ಈಗ ಆಗಲೇ ಸ್ಟವ್ ಆಫ್ ಮಾಡಿದ್ವಿ ಸೀದೋಗುತ್ತೆ ಅಂತ. ಈಗ ಸ್ಟವ್ ಆನ್ ಮಾಡಿದ್ದೀನಿ. ಈಗ ರುಬ್ಬಿಸ್ಕೊಂಬಂದಿಯಲ್ಲ ಪುಟ, ಅದನ್ನ ಇದಕ್ಕೆ ಹಾಕ್ಬಿಡು. ಅದು ಈಗ ಕೋಕಮಲ್ಲಿ ನೀರು ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಈ ರುಬ್ಬಿಸ್ಕೊಂಬಂದಿದ್ದೀವಿ, ನೈಸಾಗಿ ರುಬ್ಬಿಸ್ಕೊಂಬಂದಿದ್ದೀವಿ ಸಾಸಿವೆ ಹಾಕಿರೋದ್ರಿಂದ. ಈಗ ಇದಕ್ಕೆ ಹಾಕ್ಬಿಡು. ಹಾಂ, ನಾವಿಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿಲ್ಲ, ಬೇಕು ಅಂದ್ರೆ ಹಾಕೋಬೋದು. ಸಾಕಲ್ವಾ? ಹಾಂ, ನೀರು ಹಾಕ್ಬಿಡು. ನೀರು ಹಾಕೋಂಗಿ.
ಪುಟ್ಟ 1 ಸ್ಪೂನು ಅರಿಶಿನ ಹಾಕ್ಬಿಟ್ಟ. ಸಾಕು. ಹಾಂ, ಅರಿಶಿನ ಇಲ್ದಲೇ ಬಹುತೇಕ ಸಾಂಪ್ರದಾಯಿಕ ಅಡುಗೆಗಳಾಗಲಿ, ನಾರ್ತ್ ಇಂಡಿಯನ್ ಆಗಲಿ, ಕಾಂಟಿನೆಂಟಲಲ್ಲಿ ಅರಿಶಿಣದ ಪ್ರಯೋಗ ಎಷ್ಟರ ಮಟ್ಟಿಗಿದೆ. ಯಾಕೆಂದರೆ ಕಾಂಟಿನೆಂಟಲ್ಲಿ ಆರ್ಟಿಫಿಷಿಯಲ್ಲೇ ಸ್ವಲ್ಪ ಜಾಸ್ತಿ ಉಪಯೋಗಿಸೋದು, ಅಜಿನೋಮೋಟೊ ಆಮೇಲೆ ಇಂಥದ್ದನ್ನೆಲ್ಲ ಜಾಸ್ತಿ ಅದನ್ನು ಉಪಯೋಗಿಸೋದ್ರಿಂದ ನನಗೆ ಕಾಂಟಿನೆಂಟಲ್ ಬಗ್ಗೆ ಅದರಲ್ಲಿ ಅರಿಶಿನ ಉಪಯೋಗಿಸ್ತಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಕಾಮೆಂಟ್ಸ್ ಮುಖಾಂತರ ನಮ್ಮ ವೀಕ್ಷಕ ಬಂಧುಗಳು ನಮ್ಗೆ ಹೇಳ್ಬೋದು. ಆದರೆ ನಮ್ಮ ಸಾಂಪ್ರದಾಯಿಕ ಅಡಿಗೆಗಳಲ್ಲಿ ಅರಿಶಿಣನೇ ಪ್ರಧಾನ. ಅರಿಶಿನ ಇಲ್ಲದೇ ಅಡುಗೆನೇ ಇಲ್ಲ ಸಾಮಾನ್ಯವಾಗಿ. ಯಾಕೆ ಅಂದರೆ ಸುಮ್ಮನೆ ಸಂಪ್ರದಾಯ ಅಂತ ಮಾಡಿಲ್ಲ, ನಮಗೆ ಆರೋಗ್ಯದ ದೃಷ್ಟಿಯಿಂದ ಆ್ಯಂಟಿಬಯೋಟಿಕ್ ಅದು. ಅರಿಶಿನ ಯಾವುದಾದ್ರೂ ಒಂದು ಪದಾರ್ಥದಲ್ಲಿ, ಈವನ್ನು ಈ ಜ್ವರ, ಈ ಕೊರೋನಾ ಟೈಮ್ನಲ್ಲಂತೂ ಅರಿಶಿಣದ ಪಾತ್ರ ಬಹಳ. ನಿಂಗೆ ಗೊತ್ತಿದೆಯಲ್ಲ, ಅದು ಕೊರೋನಾದಲ್ಲಿ ಅರಿಶಿನ ಉಪಯೋಗಿಸದೇ ಇರೋರೇ ಇಲ್ಲ. ಅರಿಶಿನ ಮನೆಗೆ ತರದೇ ಇರೋರೆಲ್ಲ ಅರಿಶಿನವನ್ನು ತಂದಿಟ್ಕೊಳ್ಳೋಕೆ ಶುರು ಮಾಡಿದ್ರು. ಹಾಗಾಗಿ ಅರಿಶಿನ ಆ್ಯಂಟಿಬಯೋಟಿಕ್ಕು. ಆರೋಗ್ಯದ ದೃಷ್ಟಿಯಿಂದ ನಾವು ಉಪಯೋಗಿಸೋದು ಮಾತ್ರ ಇಲ್ಲಿ ಸಾವಯವ ಗೊಬ್ಬರದಿಂದ ಮಾಡಿರ್ತಕ್ಕಂಥ ಅರಿಶಿನ ಬೆಳೆದು ಪುಡಿ ಮಾಡಿರ್ತಕ್ಕ. ಇದು ನಮ್ಮ ಶೆಟ್ಟಕರು ಗುಂಟಪೇಟೆ ನಮ್ಮ ರಂಗನಾಥ್ ಗೊತ್ತಲ್ಲ ನಿಮಗೆ, ಅವರು ಸಾಂಪ್ರದಾಯಿಕ ರೀತಿಯಲ್ಲಿ ಅಂದರೆ ಸಾವಯವ ಗೊಬ್ಬರದಲ್ಲಿ ಅರಿಶಿನ ಬೆಳೆದು ಪುಡಿ ಮಾಡಿ ಕಳಿಸ್ತಾರೆ. ಇದು ನೋಡಿ, ಇಲ್ಲಿ ತೋರಿಸ್ತೀನಿ ನಾನು. ಈಗ ನಾವು ಉಪಯೋಗಿಸ್ತಾ ಇರೋ ಅರಿಶಿನೂ ಅದೇನೆ. ಹಾಂ, ಇದು ಟ್ರಾನ್ಸ್ಪರೆಂಟ್ ಕವರ್. ಇದು ಕವರಲ್ಲಿ ಪ್ಯಾಕ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಅರಿಶಿನದಲ್ಲಿ ಎಣ್ಣೆ ಅಂಶ ಇದೆ, ಅದು ಕವರ್ಗೆಲ್ಲ ಆಗುತ್ತೆ, ಆ ಎಣ್ಣೆ ಅಂಶ ಹೋಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಪ್ಲಾಸ್ಟಿಕ್ ಕವರಲ್ಲಿ ಅವರು ಪ್ಯಾಕ್ ಮಾಡಿ ಕೊಡ್ತಾರೆ, ಅರ್ಧ kg, 1/4 kg, 1 kgಯಲ್ಲಿ. ಇದು ಆರೋಗ್ಯ ದೃಷ್ಟಿಯಿಂದ ಬರೀ ಸಾವಯವ ಗೊಬ್ಬರವನ್ನೇ ಉಪಯೋಗಿಸಿ ಮಾಡಿರೋದ್ರಿಂದ ಅವರೇ ಬೆಳೆದು ಅವರೇ ಪುಡಿ ಮಾಡಿ ಅವ್ರು ಕಳಿಸ್ಕೊಡ್ತಕ್ಕಂಥದ್ದು. ಇದು ಅಡುಗೆ ಒಂದಷ್ಟಕ್ಕೆ ಅಲ್ಲ, ಪೂಜೆಗೆ, ದೇವ್ರ ಪೂಜೆಗೆ ಯಾವುದೋ ಮೈದಾ ಬೆರಕೆ ಆಗಿರ್ತಕ್ಕಂಥ ಅರಿಶಿನ ಉಪಯೋಗಿಸಿ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಒಳ್ಳೆ ಅರಿಶಿನ ಉಪಯೋಗಿಸೋಣ. ಇನ್ನು 50 ರೂಪಾಯಿ ಪ್ರಕೃತಿಯಿಂದ ಬಂದಿರೋದು, ಇನ್ನು 50 ರೂಪಾಯಿ ಜಾಸ್ತಿ ಆಗ್ಬೋದು, 50 ರೂಪಾಯಿ ಕಮ್ಮಿ ಆಗ್ಬೋದು ಅಷ್ಟೇ. ಒಳ್ಳೆ ಪದಾರ್ಥ ಉಪಯೋಗಿಸೋಣ. ಈ ಹಂತದಲ್ಲಿ ಉಪ್ಪು ಹಾಕೋಬಿಟ್ಟು ಮೊದಲೇ ನೀವು ಹೇಳಿರೋ ಹಾಗೆ ಉಪ್ಪನ್ನ ಕೈಯಲ್ಲಿ ಕೈ ಅಳತೆ ಇನ್ನು ಸ್ವಲ್ಪ ಬೇಕಾಗುತ್ತೆ, ಸಾಕು. ಈಗ ಅನ್ನ ಹಾಕ್ಬೋಣ. ಕಲರ್ ಹಿತವಾಗಿದೆ ಅಲ್ವಾ? ಹೌದು, ನೋಡಕ್ಕೆ ತುಂಬಾ. ಈ ಪುನರ್ಪುಳಿ ನೇರಳೆ ಬಣ್ಣ ಬರುತ್ತೆ ಸ್ವಲ್ಪ, ನೀವು ಅಬ್ಸರ್ವ್ ಮಾಡಿದೆ ಅಲ್ವಾ? ಕಲರು ಹುಣಸೆ ಹಣ್ಣಲ್ಲಿ ನೇರಳೆ ಬಣ್ಣ ಬರಲ್ಲ, ಕಪ್ಪು ಹುಣಸೆ ಹಣ್ಣಲ್ಲಿ ಕಪ್ಪು ಕಲರ್ ಬರುತ್ತೆ. ಹಳೆ ಅಂದರೆ ಕಪ್ಪು ಕಲರ್ ಅಂದರೆ ಹಳೆ ಹುಣಸೆ ಹಣ್ಣು. ಹೊಸ ಹುಣಸೆ ಹಣ್ಣಲ್ಲಿ ಸ್ವಲ್ಪ ಎಲ್ಲೋ ಮತ್ತು ಬ್ರೌನಿಶ್ ಕಲರ್ ಬರುತ್ತೆ. ಇಲ್ಲ, ಇದ್ರ ಬಣ್ಣನೂ ಅಷ್ಟೇ ತುಂಬಾ ನೋಡಕ್ಕೆ ಹಿತವಾಗಿದೆ, ಕಣ್ಣಿಗೆ ಆನಂದ ಬರುತ್ತೆ. ಹೌದು. ಆಮೇಲೆ ಮಾಡ್ತಿರೋದು ಘಮ, ಪರಿಮಳ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅದೇ ನಾವು ಹುಣಸೆ ಹಣ್ಣನ್ನ ಒಗ್ಗರಣೆಗೆಲ್ಲ ಹಾಕಿದಾಗ ಅದು ಸ್ವಲ್ಪ ವಾಸನೆ ಬೇರೆ ತರನೇ ಬರುತ್ತೆ. ಅದು ಬೇರೆ, ಹುಣಸೆ ಹಣ್ಣಿನ ಫ್ಲೇವರೇ ಬೇರೆ, ಹುಣಸೆ ಹಣ್ಣಿನ ಹುಳಿನೇ ಬೇರೆ, ಪುನರ್ಪುಳಿಯ ಹುಳಿನೇ ಬೇರೆ, ನಿಂಬೆ ಹಣ್ಣಿನ ಹುಳಿಯೇ ಬೇರೆ. ಒಂದೊಂದು ಹುಳಿಗೂ ವ್ಯತ್ಯಾಸ ಇದೆ. ಕಹಿಗಳಲ್ಲೂ ಅಷ್ಟೇ, ಮೆಂತ್ಯದ ಕಹಿ, ಮೆಂತ್ಯ ಉಪಯೋಗಿಸ್ತೀವಿ, ಮೆಂತ್ಯ ಸೊಪ್ಪು ಉಪಯೋಗಿಸ್ತೀವಿ, ಆ ಕಹಿ ಬೇರೆ. ಹಾಗಲಕಾಯಿ ಉಪಯೋಗಿಸ್ತೀವಿ, ಆ ಕಹಿ ಬೇರೆ. ನಾವು ಅಡಿಗೆ ಮಾಡೋ ವಿಷಯದಲ್ಲಿ, ಅಡಿಗೆ ಮಾಡೋರು ಅಂತಂದ್ರೆ ಅಥವಾ ಮನೇಲೆ ಹೆಂಗಸರು ಅಡಿಗೆ ಮಾಡ್ತಾರೆ ಅಂತಂದ್ರೆ ಅವ್ರನ್ನ ನೋಡೋ ದೃಷ್ಟಿನೇ ಬೇರೆ. ಖಂಡಿತ ವಿಷಯಗಳು ಎಷ್ಟು ತಿಳ್ಕೊಂಡಿರ್ತಾರೆ. ಅದಕ್ಕೆ ಅಲ್ವಾ ಭೋಜ್ಯೇಶು ಮಾತಾ ಅಂತ. ಅದೇ, ಸುಮ್ಮನೆ ಹೇಳಿಲ್ಲ ಭೋಜ್ಯೇಶು ಮಾತಾ ಅಂತ. ಆಮೇಲೆ ಒಂದು ನೀ ಬೇಕಾದಷ್ಟು ಕಡೆ ಓದಿರ್ತೀಯ, ನೋಡಿರ್ತೀಯ. ಅನ್ನಂನ ನಿಂದ್ಯಾತಂತ ಇವೇನು ಮಾಡಿದ್ದೀವಿ 4 ಜನಕ್ಕೆ ಕೊಟ್ಟು ತಿನ್ಬೇಕು. ಅದು ಒಂದು ಕಾಳುವೆ, ನೀನು ನಂಬ್ತೀವಲ್ವ ಪುಟ್ಟ, ಅನ್ನ ನಾನು ಊಟ ಮಾಡಿದ್ರೆ ಲಾಸ್ಟಲ್ಲಿ ತಟ್ಟೆಗೆ ನೀರು ಹಾಕೊಂಡು ಕುಡಿತೀನಿ. ಅನ್ನವನ್ನು ನಮಗೆ ಚೆಲ್ಲೋದಕ್ಕೆ ಯಾವ ಅರ್ಹತೆಯೂ ಇಲ್ಲ. ಯಾಕೆಂದರೆ ನಮಗೆಲ್ಲ ಇವೆಲ್ಲ ಏನೇನು ಅಡುಗೆ, ಸಾವಿರಾರು ಅಡುಗೆ ಎಲ್ಲರೂ ತೋರಿಸ್ತಾರೆ, ಲಕ್ಷಾಂತರ ಅಡುಗೆಗಳಿದೆ ಥ್ರೂಔಟ್ ದ ವರ್ಲ್ಡು, ಇಡೀ ಪ್ರಪಂಚದಾದ್ಯಂತ. ಅನ್ನವನ್ನು ಚೆಲ್ಲೋದಕ್ಕೆ ನಮಗೆ ಯೋಗ್ಯತೆ ಇಲ್ಲ. ನಾವು ಅನ್ನ ಬೆಳೆಯಲ್ಲ. ಅನ್ನ ಬೆಳೆಯೋದು ಎಷ್ಟು ಕಷ್ಟಪಟ್ಟು ಬೆವರು ಆಯಿತಾ,
ತನ್ನ ಶ್ರಮ ಎಲ್ಲವನ್ನೂ ವ್ಯಯ ಮಾಡ್ತಾನೆ. ಮಳೆ ಬರಲ್ಲ, ಅಕಾಲಿಕ ಮಳೆ, ಬರಗಾಲ ಬರುತ್ತೆ, ಎಲ್ಲವನ್ನ ಅನುಭವಿಸ್ತಾನೆ. ಆ ರೇಟ್ ಬರಲ್ಲ. ಟೊಮೆಟೊ ಬೆಳೆದಿರ್ತಾನೆ, ತರಕಾರಿ ಬೆಳೆದಿರ್ತಾನೆ, ರೇಟ್ ಬರಲ್ಲ. ಅವನು ಎಷ್ಟು ಕಷ್ಟಪಟ್ಟು ಬೆಳೆದಿರ್ತಾನೆ, ಅದಕ್ಕೆ ಬೆಲೆ ಇರಲ್ಲ. ಆ ಬೆಲೆ ನಾವು ಅರ್ಥಕೋಬೇಕು. ಯಾರು ಉಪಯೋಗಿಸ್ತೀವಿ ನಮಗೆ ಚೆಲ್ಲಕ್ಕೂ ಅರ್ಹತೆ ಇಲ್ಲ, ಎಷ್ಟು ಜಾಸ್ತಿ ಬೇಕು ಉಪಯೋಗಿಸೋದಕ್ಕೂ ಅರ್ಹತೆ ಇಲ್ಲ. ನಮಗೆ ಹೊಟ್ಟೆ ಎಷ್ಟಿದೆಯೋ ಅಷ್ಟು ಮಾತ್ರ ತಿಂದು ಸಂತೃಪ್ತರಾಗಬೇಕು. ಆವಾಗ ಬೆಳೆದಂಥ ರೈತರಿಗೂ ನಾನು ಹೇಳ್ತಾ ಇರ್ತೀನಿ, ನಮ್ಮ ಪ್ರಥಮ ನಮಸ್ಕಾರ ಇವೆಲ್ಲವನ್ನು ಬೆಳೆದಂಥ ರೈತರಿಗೆ. ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ರೈತರಿಗೆ. ಈಗ ರೆಡಿ ಇದೆ, ಸ್ಟವ್ ಆಫ್ ಮಾಡೋಣ. ಕೊತ್ತಂಬರಿ ಸೊಪ್ಪು ಹಾಕ್ಬಿಡು. ಮಗು, ಈಗ ಅದ್ಭುತವಾದ ಕೋಕಮ್ ಕಾಯಿ ಸಾಸಿವೆ ಅನ್ನ ರೆಡಿ ಇದೆ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಬೌಲ್ಗೆ ಹಾಕಿ, ಸರ್ವಿಂಗ್ ಬೌಲ್ ಹಾಕಿ ನಮ್ಮ ಅತಿಥಿಗಳು ಕೊಡೋಣ. ಇವತ್ತು ರುಚಿ ನೋಡೋಕೆ ಬರ್ತಾ ಇರೋರು ನಾಗೇಂದ್ರ ಕಡೇಕರ್ ಅಂತ. ನಾವು 403 3rd ಫ್ಲೋರಲ್ಲಿದ್ದೀವಿ, ಅವರು 303 2nd ಫ್ಲೋರಲ್ಲಿದ್ದಾರೆ. ಇಲ್ಲಿ ಇತ್ತೀಚೆಗೆ ಅವರು ನನ್ನ ಅಡುಗೆ ಒಗ್ಗರಣೆ ಡಬ್ಬಿದಿಂದ ಹಿಡಿದು ನಮ್ಮದು ಯೂಟ್ಯೂಬ್ ಎಲ್ಲ ತುಂಬ ಫಾಲೋ ಮಾಡ್ತಾ ಇದ್ರಂತೆ. ಇತ್ತೀಚೆಗೆ ಅವರ ನಮ್ಮ ಪರಿಚಯ ಬಾಂಧವ್ಯ ಎಲ್ಲ ಬೆಳೆದ ಮೇಲೆ ಈಗ ನಮಗೆ ಏನಂದ್ರೆ ಅವ್ರಿಗೆ ಒಂದು ದಿವಸ ನಮ್ಮನ್ನು ನೋಡದೇ ಇದ್ರಾಗಲ್ಲ, ನಾವು ಅವ್ರನ್ನ ಒಂದು ದಿವಸ ನೋಡೋಕ್ಕಾಗದೇ ಇದ್ರಾಗಲ್ಲ. ಬಂಧು ಬಳಗ ಫ್ರೆಂಡ್ಶಿಪ್ ಅಂತೀವಿ. ಏನು ಬಂಧು ಬಳಗ ಫ್ರೆಂಡ್ಶಿಪ್ ಅಂದರೆ ಯಾರು ಹತ್ತಿರದಲ್ಲಿರ್ತಾರೋ ಅವರೇ ಬಂದೇ ಬಳಗ, ಯಾರು ನಮಗೆ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೋ ಅವರೇ ಬಂಧು ಬಳಗ, ಯಾರು ನಮ್ಮನ್ನು ವಿಶಾಲವಾಗಿ ತಗೋತಾರೋ ಮನೋಭಾವನೆಯಲ್ಲಿ, ಹಾಗಂತ ನಾನು ದುರುಪಯೋಗ ಪಡಿಸ್ಕೊಂಡ್ರೆ ಅದು ಬಂಧು ಬಳಗ ಫ್ರೆಂಡ್ಶಿಪ್ ಅಲ್ಲ. ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊ ಅಂಥ ಫ್ರೆಂಡ್ನವರು ನಾಗೇಂದ್ರ ಮೂರ್ತಿಯವರು. ಈಗ ಸರ್ವಿಂಗ್ ಬೌಲ್ ಹಾಕು, ಅವ್ರನ್ನ ಕರೆಯೋಣ. ಅವ್ರ ರುಚಿ ನೋಡ್ಬಿಟ್ಟು, ಯಾಕೆಂದರೆ ಅವರು ಉಡುಪಿ ಕಡೆಯವರು, ಕುಂದಾಪುರದ ಕಡೆಯವರು. ಈ ಕೋಕಮ್ ಬಗ್ಗೆ ಹೆಚ್ಚು ಅವರು ಯಾವುದಕ್ಕೆ ಹಾಕ್ಬೋದು, ಕೋಕಮ್ಮು ಇದಕ್ಕೆ ಹಾಕ್ಬೋದಾ, ಈ ರೀತಿ ಮಾಡ್ಬೋದಾ ಮಾಡಬೇಡವಾ ಅಂತ ಅವರೇ ಹೇಳಿ, ಅಂದರೆ ಕರಾರುವಾಕ ಖಡಕ್ಕಾಗಿ ಹೇಳಬೇಕು ಅಂತ ಅವ್ರನ್ನ ನಾವು ವಿನಂತಿಸ್ಕೊತೀವಿ. ಚೆನ್ನಾಗಿದ್ದರೆ ಚೆನ್ನಾಗಿಲ್ಲ ಅನ್ನಲಿ, ಸೆಟ್ ಆಗುತ್ತೆ ಅಂದರೆ ಸೆಟ್ ಆಗಲ್ಲ ಅನ್ನಲಿ. ಯಾಕೆಂದರೆ ವೀಕ್ಷಕರಿಗೆ ನಾವು ತಪ್ಪು ಅಭಿಪ್ರಾಯಗಳನ್ನ ಕೊಡಬಾರ್ದು. ನಮ್ಮ ಹಿಂದೆ ಒಗ್ಗರಣೆ ಡಬ್ಬಿಲಿ ನಮ್ಮ ಮುರಳಿಯವರು ಅದನ್ನೇ ಹೇಳೋರು, ಚೆನ್ನಾಗಿದೆ ಅಂದರೆ ಮುರಳಿ ಸರ್ ಅವರು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹೇಳಿ ಅವ್ರು ಹಾಗೆ ಹೇಳೋರು. ಚೆನ್ನಾಗಿಲ್ಲದೆ ಹೋದರೆ ಹೆಂಗಾರೆ ಇದು ಚೆನ್ನಾಗಿಲ್ಲ ರೀ, ಇವರೇ ಇದು ಚೆನ್ನಾಗಿಲ್ಲ ರೀ, ಅವರೇ ಇದು ಚೆನ್ನಾಗಿಲ್ಲ ರೀ ಅಂತಲೇ ಹೇಳ್ತಾಯಿದ್ವಿ. ಆಗ ನಾವು ವೀಕ್ಷಕರನ್ನ ಹೆಚ್ಚು ನಾವು ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇದಕ್ಕೆ ಮೊಸರು ಬಜ್ಜಿ ಏನೂ ಬೇಕಿಲ್ಲ, ಬೇಕಾದರೆ ಚಟ್ನಿ ಮಾಡ್ಕೋಬೋದು. ಮೊಸರು ಬಜ್ಜಿ ಚಟ್ನಿ ಅವಶ್ಯಕತೆ ಇಲ್ಲ, ಇದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಇರೋದ್ರಿಂದ ಯಾವುದರ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ. ಅಥವಾ ಅವ್ರ ರುಚಿ ನೋಡ್ತಾರಲ್ಲ, ದಾಲ್ ಅವಶ್ಯಕತೆ ಇದೆಯಾ, ಯಾವುದಿದೆ ಅವಶ್ಯಕತೆ ಅಂತ ಅವ್ರು ಹೇಳ್ತಾರೆ. ಬನ್ನಿ ಸರ್ ನಾಗೇಂದ್ರ ಮೂರ್ತಿಯವರೇ, ದಯಮಾಡಿ ನಿಮ್ಮ ತಿನ್ನೋಡ್ಬಿಟ್ಟು ವೈಯಕ್ತಿಕ ಅಭಿಪ್ರಾಯವನ್ನು ಕರಾರುವಕ್ಕಾಗಿ ಖಡಕ್ಕಾಗಿ ಹೇಳಬೇಕು. ವೀಕ್ಷಕರೇ, ಇವರು ನಮ್ಮ ಆತ್ಮೀಯ ಗೆಳೆಯರು, ಆತ್ಮೀಯ ಬಂಧುಗಳು, ಅಂದರೆ ಕುಚುಕು ಬಂಧುಗಳನ್ನು ಇವರು ಇದನ್ನು ಈಗಿನಿಂದಲ್ಲ, 2012 15 ಒಂದು 10 ವರ್ಷದಿಂದಲೂ ನಾವು ವೀಕ್ಷಣೆ ಮಾಡ್ಕೊತ ಬಂದಿದ್ದೀವಿ. ಜಿ ಕನ್ನಡದ ವಾಹಿನಿ ನಾವು ಎಲ್ಲ ಕಡೆ ನಾವು ಉಡುಪಿ ಕುಂದಾಪುರದಲ್ಲಿ ಎಲ್ಲ ಇದನ್ನು ಮಾಡಿದ್ವಿ. ಈ ಉಡುಪಿ ದಕ್ಷಿಣ ಕನ್ನಡದ ಉಡುಪಿ ಕೋಟ್ನಾಪುರದ ಕೋಟೇಶ್ವರ ಗ್ರಾಮ. ಬಟ್ ಇದು ಈ ಅಡುಗೆನ ಮಾಡಿಲ್ಲ, ಈ ಅಡುಗೆ ನಾವು ಮಾಡಿಲ್ಲ. ಇದರಲ್ಲೇನು ನಾವು ಮಾಡ್ತಿದ್ವಿ ಅಂದರೆ, ಇದನ್ನು ಹಿಂಡ್ಬಿಟ್ಟು ಹುಣಸೆಹಣ್ಣಿ ರಸದಲ್ಲಿ ಅದನ್ನು ಸಾರು ಮಾಡ್ತಿದ್ವಿ. ಈಗ ಇವರು ಇದನ್ನು ಗೊಜ್ಜು ಮಾಡಿದ್ದಾರೆ. ಇದು ನಾವು ಟೇಸ್ಟ್ ಮಾಡಿ ನಾವು ಮಾಡಿದ್ರೆ ನಮ್ಮ ಸೌತ್ ಕೇರಳ ಬಂಧುಗಳು, ಕೇರಳ ಅವ್ರದವರು ಎಲ್ಲರೂ ಈ ರೀತಿ ಮಾಡ್ಕೊಂಡು ತಿನ್ಬೋದು, ಮಾಡ್ಕೊಂಡು ಅಲ್ವಾ ಪುಟ. ಇದು ಚಳಿಗಾಲದಲ್ಲಿ ಮಾಡೋದಕ್ಕೆ ತರಕಾರಿ ಏನಿರಲ್ಲ, ಆ ಟೈಮ್ನಲ್ಲಿ ಮಾಡೋದಕ್ಕೆ ಇದು ಸೂಕ್ತವಾಗಿರ್ತದೆ. ಟ್ರೈ ಮಾಡಿ ರುಚಿ ನೋಡಿ. ಸವಿರಿ 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 ಈ ರೀತಿ ಚೆನ್ನಾಗಿದೆ. ಇದಕ್ಕೆ ಚಟ್ನಿ ಅವಶ್ಯಕತೆ ಏನೂ ಇರಲ್ಲ, ಯಾಕಂದರೆ ಇದರಲ್ಲಿ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಚಟ್ನಿ ಅವಶ್ಯಕತೆ ಇರಲ್ಲ ಇದರಲ್ಲಿ. ಇದನ್ನು ಹೀಗೆ ಮಾಡ್ಕೋಬೋದು. ಇದನ್ನು ಹುಣಸೆಹಣ್ಣು ಇದ್ರ ರೂಪದಲ್ಲಿ ಕಂಪ್ಲೀಟಾಗಿ ಹಿಂಡಿ ಮಾಡಿಬಿಟ್ಟು ಇದನ್ನು ಸಾರು ಮಾಡ್ಕೋಬೋದು. ಅದರಿಂದ ಅದು ಈ ಚಳಿಗಾಲದಲ್ಲಿ ಅಥವಾ ಈ ಮಳೆಗಾಲದಲ್ಲಿ ತರಕಾರಿ ಇರಲ್ಲ, ಆ ತರಕಾರಿ ಇಲ್ಲದಾಗ ಇದರಿಂದ ಸಾರು ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಚೆನ್ನಾಗಿದ್ದು ಬರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು, ಶಕ್ತಿದಾಯಕ ಇದಾಯಕ. ಈ ಹುಣಸೆಹಣ್ಣಿನಿಂದ ಮಾಡುವಂಥ ಇದಿರ್ತದೆ. ಇವರು ನಮ್ಮ ಆತ್ಮೀಯ ಗೆಳೆಯರು. ಈಗಿನಿಂದಲ್ಲ, 8-10 ವರ್ಷದಿಂದ ಇವರನ್ನ ನೋಡಿ ಇದ್ದೀವಿ.
ಈಗ ನಾವು 303 ಇದ್ದೀವಿ, ಇವರು 403, ನಾವು ಕೆಳಗಡೆ ಇವರು ಮೇಲ್ಗಡೆ, ಕುಚ್ಕೂಗಿಂದ ಹಿಂಡು ಆತ್ಮೀಯ ಗೆಳೆಯರು. ಓಕೆ, ಥ್ಯಾಂಕ್ ಯು. ಇದನ್ನು ನಮ್ಮ ಎಲ್ಲ ಚಾನಲ್ ವೀಕ್ಷಕರು ಇವ್ರನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಎಲ್ಲರಿಗೂ ಎಲ್ಲ ವಿಷಯಗಳು ತಿಳಿಕೊಡಿ. ನಿಮಗೆ ಸಬ್ಸ್ಕ್ರೈಬ್ ಬೆಲ್ ಒತ್ತಿ ಇವ್ರನ್ನು ಹಾಕಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪೂರ್ತಿ ಖಾಲಿ ಮಾಡಬೇಕು. ಧನ್ಯವಾದ. ನಮ್ಮದು ನಾಗೇಂದ್ರ ಕಡೆಕಾರ್ ಅಂತ, ಕುಂದಾಪುರ ಗ್ರಾಮದ, ಕೋಟೇಶ್ವರ ಗ್ರಾಮದ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ ಇದೆ. ಬೀಜಾಡಿ ಗ್ರಾಮದಲ್ಲಿ ಕಡೇಕಾರ್ ಚಂದ್ರಗೌಡ್ರ ಕಡೇಕಾರ್ ಅಂತ ನಮ್ಮ ಅಜ್ಜರು. ಅಲ್ಲಿ ಅಲ್ಲಿಂದ ಬೆಳೆದು ಬಂದು ಈಗ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ. ವೆರಿ ಗುಡ್. ನಾವು 303 ಇದ್ದೀವಿ, ಅವರು 403 ಇದ್ದೀವಿ. ಅಷ್ಟೇ. ಓಕೆ ಬಂಧುಗಳೇ, ನಮಸ್ಕಾರ. ನೋಡಿದ್ರಲ್ಲ ಬಂಧುಗಳೇ, ಇವತ್ತು ಕೋಕಮ್ ಅಂತ ನಾವೆಲ್ಲ ಕರೆಯುವಂತಹ ಒಂದು ಪುನರ್ಪುಳಿ, ಅದರ ಒಂದು ಸಾಂಪ್ರದಾಯಿಕ ಹೆಸರು ಪುನರ್ಪುಳಿ ಅಂತ. ಅದನ್ನು ನಾವೆಲ್ಲ ಕೋಕಮ್ ಅಂತ ಕರಿತೀವಿ. ಅದನ್ನು ಉಪಯೋಗಿಸಿ ಕಾಯಿ ಸಾಸಿವೆಯನ್ನು ಯಾವ ರೀತಿ ಮಾಡಬಹುದು ಅಂತ ಹೇಳಿ ಬಹುಶಃ ನಮ್ಮ ನಾಗೇಂದ್ರ ಮೂರ್ತಿ ಅವರು ಹೇಳ್ದಂಗೆ, ನಾಗೇಂದ್ರ ಸರ್ ಅವ್ರು ಹೇಳ್ದಂಗೆ, ನಾಗೇಂದ್ರ ಕಡಾಕರ್ ಅವ್ರು ಹೇಳ್ದಂಗೆ ಈ ರೀತಿಯ ಚಿತ್ರಾನ್ನವನ್ನು ಬಹುಶಃ ಮಾಡಿಲ್ಲ, ಕಾಯಿ ಸಾಸಿವೆಯನ್ನು ಮಾಡಿಲ್ಲ ಅನಿಸುತ್ತೆ. ಇನ್ನೂ ಅವರೆಲ್ಲ ಖಂಡಿತ ಮಾಡ್ತಾರೆ. ಯಾಕೆಂದರೆ ಅವರು ಹೇಳಿದ ಮಾತಿಗೆ ಅನುಗುಣವಾಗಿ ಚೆನ್ನಾಗಿದೆ ಅಂತ ಅಂದರೆ ಚೆನ್ನಾಗಿದೆ ಅಂತ ಅವ್ರು ಖಂಡಿತ ಮಾಡ್ತಾರೆ. ಅವ್ರ ರುಚಿ ನೋಡಿ ಅವರ ಅಭಿಪ್ರಾಯಗಳನ್ನ, ವೈಯಕ್ತಿಕ ಅಭಿಪ್ರಾಯಗಳನ್ನ ನಮ್ಮ ಕಾಮೆಂಟ್ಸ್ ಮುಖಾಂತರ ಅವ್ರು ತಿಳಿಸ್ಬೋದು. ಆದರೆ ನೀವು ಮನೇಲಿ ಮಾಡಿ ನೋಡಿ, ಅದರ ರುಚಿನ ಸಬೀರಿ. ತುಂಬ ಚೆನ್ನಾಗಿದೆ. ಅದನ್ನು ಮಾಡ್ತಿರುವಾಗ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಅದರಿಂದಾಗಿ ನಾನು ನಿಮ್ಮ ಎಲ್ಲ ನಮ್ಮ ಬಂಧುಗಳಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಎಲ್ಲರೂ ಮಾಡಿ ಟೇಸ್ಟ್ ಮಾಡಿ. ಹಾಗೆ ನಮ್ಮ ಮಾಮಾಸ್ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಮಗೆ ಒಂದು ಕಮೆಂಟ್ ಕೊಡಿ. ಕಮೆಂಟಲ್ಲಿ ಒಂದು ಪ್ರೋತ್ಸಾಹದಾಯಕವಾದ ಕಮೆಂಟ್ ಕೊಡ್ತಾ ಇದ್ದೀರಾ, ಇನ್ನು ಮುಂದೆನೂ ಕೊಡಿ, ಹಾಗೆ ಬೆಳೆಸಿ ಪೋಷಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು ಬಂದಿಗೆ. ಮತ್ತೊಂದು ಎಪಿಸೋಡ್ನಲ್ಲಿ ಭೇಟಿಯಾಗೋಣ ನಿಮ್ಮನ್ನ. ನಮಸ್ಕಾರ.